ಇನ್ನು ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಗೆ ಇಬ್ಬರು ಬಲಿಯಾಗಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಲೆಬನಾನ್ ಗಡಿಯನ್ನು ಹಂಚಿಕೊಂಡಂತಹ ರಾಷ್ಟ್ರ ಪ್ಯಾಲೆಸ್ತೇನಿಯನ್ ನಿರಾಶ್ರಿತರ ಕ್ಯಾಂಪ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಟ್ರಿಪೋಲಿಯಾದಲ್ಲಿರ್ತಕ್ಕಂಥ ಪ್ಯಾಲೆಸ್ತೇನಿಯನ್ ನಿರಾಶ್ರಿತರ ಶಿಬಿರ, ಅಂದರೆ ಪ್ಯಾಲೆಸ್ತೀನಿಯ ನಿರಾಶ್ರಿತರು ಏನಿದ್ರು ಆ ಶಿಬಿರ, ಅದನ್ನು ದಾಳಿ ಮಾಡಿರೋದು. ಕಟ್ಟಡದ ಮೇಲೆ ಇಸ್ರೇಲ್ ಮಿಲಿಟರಿ ದಾಳಿಯಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ. ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಒಬ್ಬೊಬ್ಬರು ಒಂದೊಂದು ಲೆಕ್ಕ ಕೊಡ್ತಾ ಇದ್ದಾರೆ, ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ, ಬಟ್ ಸಾವುಗಳಂತೂ ಆಗ್ತಾನೇ ಇದೆ. ಅದರಲ್ಲೂ ನಾಗರಿಕರ ಸಾವು ಹೆಚ್ಚು ಆತಂಕಕ್ಕೀಡು ಮಾಡಿರ್ತಕ್ಕಂಥದ್ದು. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದಾಗಲೂ ಆಗಿದೆ, ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗಲೂ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ನನ್ನ ಪ್ರಕಾರ ಇಸ್ರೇಲ್ಗೆ ಬಹಳ ಚೆನ್ನಾಗಿ ಭೌಗೋಳಿಕವಾಗಿ ಎಲ್ಲೆಲ್ಲಿ ದಾಳಿ ಮಾಡಬೇಕು, ಎಲ್ಲಿ ದಾಳಿ ಮಾಡಿದ್ರೆ ಯಾರಿದ್ದಾರೆ ತಮ್ಮ ಶತ್ರುಗಳು, ಇವೆಲ್ಲ ಯುದ್ಧ ಮಾಡಿ 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 ಇಸ್ರೇಲ್ಗೆ ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆಯಾ ಅಂತ. ಅರವಿಂದ್, ನೋಡಿ, ಇಸ್ರೇಲ್ ನಿರಂತರವಾಗಿ ಯುದ್ಧವನ್ನು ಮಾಡ್ತಾ ಬಂದಿರುವಂಥದ್ದು ಮತ್ತು ಸುತ್ತಮುತ್ತಲೂ ಕೂಡ ಎಲ್ಲ ಕಡೆಯೂ ಶತ್ರು ದೇಶಗಳನ್ನು ಹೊಂದಿರುವಂಥ ಹಿನ್ನೆಲೆಯಲ್ಲಿ ತನ್ನ ಗಡಿಗಳನ್ನು ಭದ್ರವನ್ನು ಮಾಡಿಕೊಳ್ಳುವಂಥ ದೃಷ್ಟಿಯಿಂದ ಸಾಕಷ್ಟು ಹೋರಾಟವನ್ನು ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಆ ಒಂದು ಕ್ರಮಗಳೇ ಈ ಒಂದು ರಕ್ಷಣಾತ್ಮಕ ವ್ಯೂಹವನ್ನು ರಚಿಸಲಿಕ್ಕೆ ಮತ್ತು ಇಸ್ರೇಲ್ ಸೇಫ್ ಆಗಲಿಕ್ಕೆ ಸಾಕಷ್ಟು ಕಾರಣಗಳು ಕೂಡ ಆಗಿರುವಂಥದ್ದು. ಈ ಯುದ್ಧ ನಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದಾಳಿಗಳನ್ನು ನಡೀತಾ ಇರುವಂಥದ್ದು. ಮುಖ್ಯವಾಗಿ ಇರಾನ್ನ ಮೇಲೆ ದಾಳಿಗಳಾದ ಬಳಿಕ ಇರಾನ್ನ ಬೆಂಬಲಕ್ಕೆ ಹೆಜ್ಬುಲ್ಲಾ ಬಂದಿತ್ತು. ಹೆಜ್ಬುಲ್ಲಾ ಲೆಬನಾನ್ನ ಗಡಿಗಳಿಂದ ಇಸ್ರೇಲ್ನ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿತ್ತು. ಸೊ ಈಗ ಇದಕ್ಕೆ ಪ್ರತೀಕಾರವಾಗಿ ಈಗ ಇಸ್ರೇಲ್ ಲೆಬನಾನ್ನ ಮೇಲೆ ದಾಳಿಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಈಗ ಮುಂದುವರಿಸಿದೆ. ಮುಖ್ಯವಾಗಿ ಉತ್ತರ ಲೆಬನಾನ್ ಮತ್ತು ದಕ್ಷಿಣ ಲೆಬನಾನ್ ಎರಡೂ ಭಾಗದಲ್ಲೂ ಕೂಡ ಅತಿ ಹೆಚ್ಚು ದಾಳಿಗಳಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಲೆಬನಾನ್ನ ಕ್ಯಾಪಿಟಲ್ ಆಗಿರುವಂಥ ಬೈರುತ್ನ ಮತ್ತು ಅದರ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ನಿರಂತರವಾದಂಥ ದಾಳಿಗಳು ನಡೀತಾ ಇರುವಂಥದ್ದು. ಇನ್ನು ಲೆಬನಾನ್ನ ಗಡಿ ಭಾಗದಲ್ಲಿ ಪ್ಯಾಲೆಸ್ತೇನ್ನ ನಿರಾಶ್ರಿತರ ಕೇಂದ್ರಗಳೇನಿದ್ವು, ಈ ಒಂದು ಪ್ರದೇಶದ ಮೇಲೂ ಕೂಡ ಇವತ್ತು ಇಸ್ರೇಲ್ ದಾಳಿ ಮಾಡಿರುವಂಥದ್ದು. ಸೊ ಈ ಘಟನೆಯಲ್ಲಿ ಇಬ್ಬರು ಪ್ಯಾಲೆಸ್ತೇನ್ನ ನಿರಾಶ್ರಿತರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇದೆ. ಇಲ್ಲಿ ಒಂದು ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ ಅರವಿಂದ್, ಈಗ ಪ್ಯಾಲೆಸ್ತೇನ್ ನಿರಾಶ್ರಿತರ ಕೇಂದ್ರದ ಮೇಲೆ ದಾಳಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಚಿತ್ರಣ ಬದಲಾಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ. ಹಮಾಸ್ ಕೂಡ ಇದಕ್ಕೆ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಇದಾವೆ. ನೋಡಿ, ಪ್ಯಾಲೆಸ್ತೇನ್ ಮತ್ತೆ ಗಾಜಾ ಪಟ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಹಮಾಸ್ ಎಂಟ್ರಿಯನ್ನು ತೆಗೆದುಕೊಳ್ಳುತ್ತೆ. ಈಗ ನಿರಾಶ್ರಿತರ ಕೇಂದ್ರದ ಮೇಲೆ ಗುರಿಯಾಗಿಸಿಕೊಂಡು ಈಗ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ದಾಳಿ ಮಾಡದಂತೆ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ದೃಷ್ಟಿಯಿಂದ ಹಮಾಸ್ ಕೂಡ ಈಗ ಇಸ್ರೇಲ್ನ ಮೇಲೆ ದಾಳಿ ಮಾಡಬಹುದಾದಂತಹ ಸಾಧ್ಯತೆಗಳಿದಾವೆ. ಒಂದು ವೇಳೆ ಹಮಾಸ್ ಕೂಡ ಈ ಒಂದು ದಾಳಿಯಲ್ಲಿ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ಹೆಜ್ಬುಲ್ಲಾ, ಮತ್ತೊಂದು ಕಡೆಗೆ ಹಮಾಸ್, ಮತ್ತೊಂದು ಕಡೆಗೆ ಇರಾನ್, ಈ ರೀತಿಯಾಗಿ ಮೂರು ಕಡೆಯಿಂದ ದಾಳಿಗಳನ್ನ ಇಸ್ರೇಲ್ ಎದುರಿಸಬೇಕಾಗತ್ತೆ. ಅರವಿಂದ್.